ಆಗುತ್ತೆ. ಯಾಕಪ್ಪ ಅಂತಂದ್ರೆ ನೀವು ಫಸ್ಟ್ ಇಯರ್ PUC ಆಗಿದ್ರೆ ಈ ವರ್ಷ ನೀವು ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಅನ್ನ ಕಲಿಲ್ಲ. ಸೆಟ್ ಬಿ ಮಾತಾಡ್ತಿಲ್ಲ, ಸೆಟ್ ಎ ಅಲ್ಲಿ ಇರ್ತಕ್ಕಂಥ ಎಲ್ಲ ಎಲಿಮೆಂಟ್ಗಳು ಕೂಡ ನಾರ್ಮಲ್ ಆಗಿ ಹೇಳ್ತೀವಿ, ಮ್ಯಾಥಮೆಟಿಕಲಿ ಮ್ಯಾಪಿಂಗ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಯೂನಿಕ್ ಕನೆಕ್ಷನ್ ಇದ್ರೇನೆ ಈ ಒಂದು ಕರ್ವ್ ರಿಲೇಷನ್ ಗೆ ಒಂದು ಅರ್ಥ ಬರುತ್ತೆ. ನಿಜ ಅಲ್ವಾ? ಎಸ್. ಸೊ ಹಾಯ್ ಸ್ಟೂಡೆಂಟ್ಸ್, ವೇದಾಂತು ಕರ್ನಾಟಕ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಮಕ್ಕಳೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಫಂಕ್ಷನ್ಸ್ ಅಂದರೆ ಏನು ಅನ್ನೋದನ್ನ ಒಂದು 10 ನಿಮಿಷದಲ್ಲಿ ತಿಳ್ಕೊಳ್ಳುವಂಥ ಒಂದು ಪ್ರಯತ್ನನ ಮಾಡೋಣ. ಸೊ ಈ ಒಂದು ವಿಡಿಯೋ ಫಸ್ಟ್ ಇಯರ್ PUC, ಸೆಕೆಂಡ್ ಇಯರ್ PUC ಎರಡೂ ಕ್ಲಾಸಲ್ಲಿ ಓದುವಂಥ ಮಕ್ಕಳಿಗೂ ಕೂಡ ಅನುಕೂಲ ಆಗುತ್ತೆ. ಯಾಕಪ್ಪ ಅಂತಂದರೆ ನೀವು ಫಸ್ಟ್ ಇಯರ್ PUC ಆಗಿದ್ರೆ ಈ ವರ್ಷ ನೀವು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸನ್ನು ಕಲ್ತಿರ್ತೀರಾ ಆಲ್ರೆಡಿ. ಸೊ ಫಂಕ್ಷನ್ಸನ್ನು ಈಗ ನಾವು ಅರ್ಥ ಮಾಡ್ಕೊಳ್ತೀವಿ. ಇನ್ನು ಸೆಕೆಂಡ್ ಇಯರ್ PUC ಮಕ್ಕಳಾದರೆ ನೀವು ಫಸ್ಟ್ ಇಯರ್ PUCಯಲ್ಲಿ ಕಲ್ತಿದ್ದೀರಾ, ಬಟ್ ಮತ್ತೊಮ್ಮೆ ಇವಾಗ ನಾವು ಅದನ್ನು ರಿವೈಸ್ ಮಾಡ್ತೀವಿ. ಆಲ್ ರೈಟ್, ಓಕೆ. ಸೊ ಮೊದಲನೇದಾಗಿ ಫಂಕ್ಷನ್ ಅಂದರೆ ಏನು? ಫಂಕ್ಷನ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಎ ಸ್ಪೆಷಲ್ ಕೈಂಡ್ ಆಫ್ ರಿಲೇಷನ್. ಅಲ್ವಾ ಮಕ್ಕಳೇ? ಫಂಕ್ಷನ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಎ ಸ್ಪೆಷಲ್ ಕೈಂಡ್ ಆಫ್ ರಿಲೇಷನ್. ಅಂದರೆ ಲಾಸ್ಟ್ ವಿಡಿಯೋದಲ್ಲಿ ನಾನು ರಿಲೇಷನ್ ಬಗ್ಗೆ ನಿಮಗೆ ಹೇಳಿದ್ದೆ, ಹೌದಾ? ಸೊ ಒಂದು ರಿಲೇಷನ್ ಆಗಬೇಕು ಅಂತ ಅಂದರೆ ಕೊಟ್ಟಿರುವಂತಹ ಸೆಟ್ಟಲ್ಲಿ ಎಲ್ಲ ಆರ್ಡರ್ಡ್ ಪೇರ್ಗಳು ರಿಲೇಷನ್ ಆಗಬೇಕು ಅಂದರೆ ನಮಗೆ ಒಂದು ಪರ್ಟಿಕ್ಯುಲರ್ ಕಂಡೀಷನನ್ನು ಯಾವುದು ಸ್ಯಾಟಿಸ್ಫೈ ಮಾಡುತ್ತೋ, ಯಾವೆಲ್ಲ ಆರ್ಡರ್ಡ್ ಪೇರ್ಗಳು ಕೊಟ್ಟಿರೋ ಕಂಡೀಷನನ್ನು ಸ್ಯಾಟಿಸ್ಫೈ ಮಾಡ್ತವೋ ಅವು ಮಾತ್ರ ರಿಲೇಷನ್ ಆಗ್ತವೆ. ಈಗ ಈ ರಿಲೇಷನ್ ಫಂಕ್ಷನ್ ಹೇಗಾಗುತ್ತೆ ಅನ್ನೋದನ್ನ ನಾವು ನೆಕ್ಸ್ಟ್ ಈ ಒಂದು ವಿಡಿಯೋದಲ್ಲಿ ನೋಡ್ತೀವಿ. ಫೈನ್, ಆಲ್ ರೈಟ್. ಸೊ ನೋಡಿ ಮಕ್ಕಳೇ, ಇಲ್ಲಿ ಆರ್ಡರ್ಡ್ ಪೇರ್ ಇದೆ ಅಂತ ಇಟ್ಕೊಳ್ಳಿ. ಓಕೆ, ಸೊ ಆರ್ಡರ್ಡ್ ಪೇರ್ಗಳು ಯಾವ ರೀತಿ ಇದೆ ಅಂದರೆ, ಲೆಟ್ ಮಿ ಕನೆಕ್ಟ್ ದಿಸ್. ಫೈನ್, ಆಲ್ ರೈಟ್. ಸೊ ಈ ಕನೆಕ್ಷನ್ ಅನ್ನು ನಾವು ಮ್ಯಾಪಿಂಗ್ ಅಂತ ಹೇಳಿ ಕರಿತೀವಿ. ಕರೆಕ್ಟ್ ಅಲ್ವಾ ಮಕ್ಕಳೇ? ಇದೇನಿದು? ದಿಸ್ ಇಸ್ ನಥಿಂಗ್ ಬಟ್ ಮ್ಯಾಪಿಂಗ್. ಕನೆಕ್ಷನ್ ಅಂತ ನಾರ್ಮಲ್ ಆಗಿ ಹೇಳ್ತೀವಿ, ಮ್ಯಾಥಮೆಟಿಕಲಿ ಮ್ಯಾಪಿಂಗ್ ಅಂತ ಹೇಳಿ ಕರಿತೀವಿ. ಸೊ ಯಾವುದಾದ್ರೂ ಒಂದು ರಿಲೇಷನ್ ಫಂಕ್ಷನ್ ಆಗಬೇಕಪ್ಪ ಅಂದರೆ ಇಲ್ಲಿ 2 ಕಂಡೀಷನ್ ಅದು ಸ್ಯಾಟಿಸ್ಫೈ ಮಾಡಲೇಬೇಕು. ಅದೇನು ಅಂದರೆ, ಸೆಟ್ ಎಲ್ಲಿ ಇರ್ತಕ್ಕಂಥ ಮೊದಲನೇ ಕಂಡೀಷನ್ ಬಂದ್ಬಿಟ್ಟು ಸೆಟ್ ಎಲ್ಲಿ ಇರ್ತಕ್ಕಂಥ ಎಲ್ಲ ಎಲಿಮೆಂಟ್ಗಳು ಕೂಡ ಸೆಟ್ ಬಿಯಲ್ಲಿ ಇರ್ತಕ್ಕಂಥ ಯಾವುದಾದ್ರೂ ಒಂದು ಎಲಿಮೆಂಟಿಗೆ ಕನೆಕ್ಟ್ ಆಗಿರಲೇಬೇಕು, ಮ್ಯಾಪ್ ಆಗಿರಲೇಬೇಕು. ನೋಡಿ, ಇಲ್ಲಿ 1 B ನ ಜೊತೆಗೆ 2 A ನ ಜೊತೆಗೆ 3C 4 D ನ ಜೊತೆಗೆ ಮ್ಯಾಪ್ ಆಗಿದೆ ಅಲ್ವಾ? ಕರೆಕ್ಟ್ ಅಲ್ವಾ? ಎಸ್. ಸೊ ಈ ರೀತಿ ಮ್ಯಾಪ್ ಆಗಿರಬೇಕು. ಇನ್ನು ಎರಡನೆಯದು ಅರ್ಥ ಮಾಡ್ಕೊಳ್ಳಿ, ಎಲ್ಲ ಎಲಿಮೆಂಟ್ಸ್ಗಳು ಸೆಟ್ ಎಲ್ಲಿ ಇರುವಂಥ ಎಲ್ಲ ಎಲಿಮೆಂಟ್ಸ್ಗಳು ಮ್ಯಾಪ್ ಆಗಿರಬೇಕು ಸೆಟ್ ಬಿಯಲ್ಲಿ ಇರುವಂಥ ಯಾವುದೇ ಎಲಿಮೆಂಟ್ನ ಜೊತೆಗೆ. ಹಾಗೆ ಈ ಮ್ಯಾಪಿಂಗ್, ಈ ಕನೆಕ್ಷನ್ ಯೂನಿಕ್ ಆಗಿರಬೇಕು. ಯೂನಿಕ್ ಅಂತ ಅಂದರೆ ಏನು ಮಕ್ಕಳೇ? ಸೊ ನೋಡಿ, ಯೂನಿಕ್ ಈಸ್ ನಥಿಂಗ್ ಬಟ್ ಈಗ 1 ಅನ್ನುವಂಥ ಎಲಿಮೆಂಟ್, ಸೆಟ್ ಎಲ್ಲಿ ಇರ್ತಕ್ಕಂಥ 1 ಅನ್ನುವಂಥ ಎಲಿಮೆಂಟ್ ಬಿ ನ ಜೊತೆ ಕನೆಕ್ಟ್ ಆಗಿದೆ. ಓಕೆ, ಸೊ ಈಗ ಇದೇ 1 C ನ ಜೊತೆ ಕನೆಕ್ಟ್ ಆಗ್ಬೋದಾ ಅಂದರೆ ಇಲ್ಲ. ಸೊ ಯೂನಿಕ್ ಮ್ಯಾಪಿಂಗ್ ಅಂತ ನಾವು ಯಾವುದರ ಆಧಾರದ ಮೇಲೆ, ಯಾವುದರ ಪರ್ಸ್ಪೆಕ್ಟಿವ್ ಇಂದ ಹೇಳ್ತೀವಿ ಗೊತ್ತಾ? ಇದು ಸೆಟ್ ಎಲ್ಲಿ ಇರ್ತಕ್ಕಂಥ ಎಲ್ಲ ಎಲಿಮೆಂಟ್ಗಳು ಯೂನಿಕ್ ಆಗಿ ಕನೆಕ್ಟ್ ಆಗಿರಬೇಕು. ನಾವು ವಿತ್ ರೆಸ್ಪೆಕ್ಟ್ ಟು ಬಿ ಮಾತಾಡ್ತಿಲ್ಲ, ಸೆಟ್ ಬಿ ಮಾತಾಡ್ತಿಲ್ಲ, ಸೆಟ್ ಎಲ್ಲಿ ಇರ್ತಕ್ಕಂಥ ಎಲ್ಲ ಎಲಿಮೆಂಟ್ಗಳು ಕೂಡ ಯೂನಿಕ್ ಆಗಿ ಸೆಟ್ ಬಿ ಯಲ್ಲಿ ಇರುವಂಥ ಎಲಿಮೆಂಟ್ಗಳ ಜೊತೆ ಕನೆಕ್ಟ್ ಆಗಿರಬೇಕು. ಅಂದರೆ ಇವಾಗ ನಾನು ತೋರಿಸಿದ ಹಾಗೆ, ಲೈಕ್ ನೋಡಿ, 1 B ನ ಜೊತೆ ಕನೆಕ್ಟ್ ಆಗಿದೆ. ಈಗ ಇದೇ 1 ಅನ್ನು ತಗೊಂಡು ನಾನು D ಜೊತೆ ಕನೆಕ್ಟ್ ಮಾಡಿದರೆ ಇದು ಯೂನಿಕ್ ಮ್ಯಾಪಿಂಗ್ ಆಗೋದಿಲ್ಲ. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನೀವು ನೆನಪಿಡಬೇಕು, ಕನ್ಫ್ಯೂಸ್ ಆಗಬಾರ್ದು ಅಂದರೆ ಮಕ್ಕಳೇ, ನಾನು ಸಾಕಷ್ಟು ಸಲ ಹೇಳ್ತಿರ್ತೀನಿ, ಇವಾಗಲೂ ಅದೇ ಹೇಳ್ತೀನಿ, ಕಾಫ್ ಆ್ಯಂಡ್ ಕೌ. ಓಕೆ, ಈ ಒಂದು ಎಕ್ಸಾಂಪಲನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಫಸ್ಟ್ ಸೆಟ್ ಯಾವಾಗಲೂ ಕಾಫ್ ಆಗಿರುತ್ತೆ, ಅಂದರೆ ಕರುಗಳು. ಓಕೆ, ಎರಡನೇ ಸೆಟ್ ಯಾವಾಗಲೂ ಕೌ ಆಗಿರುತ್ತೆ, ಅಂದರೆ ಆಕಳುಗಳು. ಹೌದಾ? ಸೊ ಈಗ ಈ 1 ಅನ್ನುವಂಥ ಕಾಫ್ ಏನಿದೆ ಅಲ್ಲ, ಕರು ಏನಿದೆ ಅಲ್ಲ, ಇದಕ್ಕೆ ಬಿ ಅನ್ನುವಂಥ ಆಕಳು ಅಮ್ಮ. ಓಕೆ, ಈಗ ನನಗೆ ಹೇಳಿ, ಈ 1 ಅನ್ನುವಂಥ ಕರುಗೆ ಇನ್ನೊಂದು ಅಮ್ಮ ಇರೋದಕ್ಕೆ ಸಾಧ್ಯನಾ? ಇನ್ನೊಂದು ಆಕಳು ಅಮ್ಮ ಆಗೋದಕ್ಕೆ ಸಾಧ್ಯನಾ? ಇಲ್ಲ. ಸೊ ಹಾಗಿದ್ರೆ ಒಂದು ವೇಳೆ ನಾನು ಈ 1 ಅನ್ನ D ಜೊತೆಗೋ ಅಥವಾ ಬೇರೆ ಯಾವುದೇ ಎಲಿಮೆಂಟ್ನ ಜೊತೆ ಕನೆಕ್ಟ್ ಮಾಡಿದರೆ ಇದಕ್ಕೆ ಅರ್ಥ ಇದೆನಾ? ಇಲ್ಲ. ಹೌದಾ? ಈ ಕರುಗೆ ಯಾವುದಾದ್ರೂ ಇಬ್ಬರಲ್ಲಿ ಯಾರಾದರೂ ಒಬ್ಬರೇ ಇರಬೇಕು ಅಮ್ಮ. ಕರೆಕ್ಟ್ ಅಲ್ವಾ? ಇದರ್ B ಆದರೂ ಇರಬೇಕು, ಇಲ್ಲ C ಆದರೂ ಇರಬೇಕು. ಇಬ್ಬರು ಅಂತ ನಾನು ಕನೆಕ್ಟ್ ಮಾಡಿದರೆ ಅದು ತಪ್ಪಾಗುತ್ತೆ ಅಲ್ವಾ? ಸೊ
ಹಾಗಾಗಿ ಇಲ್ಲಿ ಯೂನಿಕ್ ಕನೆಕ್ಷನ್ ಇದ್ರೇನೆ ಈ ಒಂದು ಕೌ ರಿಲೇಷನ್ಗೆ ಒಂದು ಅರ್ಥ ಬರುತ್ತೆ. ನಿಜ ಅಲ್ವಾ? ಎಸ್. ಸೊ ಹಾಗಿದ್ರೆ ಈ ಎಕ್ಸಾಂಪಲನ್ನು ನೀವು ತಲೆಯಲ್ಲಿ ಇಟ್ಕೊಂಡ್ರೆ ಫಂಕ್ಷನನ್ನು ಆರಾಮಾಗಿ ನೀವು ಜ್ಞಾಪಕ ಇಟ್ಕೋಬೋದು. ಓಕೆ, ಎಲ್ಲೂ ಕನ್ಫ್ಯೂಷನ್ ಆಗೋದಿಲ್ಲ. ಫಸ್ಟ್ ಯಾವಾಗಲೂ ಕಾಫ್, ಆಮೇಲೆ ಕೌ. ಓಕೆ, ಎಸ್. ಈಗ ನೋಡಿ, ನಾನು ಅದಕ್ಕೆ ನಿಮಗೆ ಹೇಳಿದ್ದು, ನಮ್ಮ ಇಲ್ಲಿ ಯೂನಿಕ್ ಕನೆಕ್ಷನ್ ಅನ್ನುವಂಥದ್ದು ವಿತ್ ರೆಸ್ಪೆಕ್ಟ್ ಟು ಸೆಟ್ ಎ ಅಂತ ಅಷ್ಟೇ ನಾನು ಹೇಳಿದ್ದು. ಅಂದರೆ ಸೆಟ್ ಎಲ್ಲಿ ಇರುವಂತಹ ಎಲಿಮೆಂಟ್ಗಳು ಮಾತ್ರ ಸೆಟ್ ಬಿನ ಜೊತೆಗೆ ಯೂನಿಕ್ ಆಗಿ ಕನೆಕ್ಟ್ ಆಗಿರಬೇಕು. ಸೆಟ್ ಬಿ ಯಲ್ಲಿ ಇರುವಂಥ ಎಲಿಮೆಂಟು ಅದಕ್ಕೇನು ನಿರ್ಬಂಧನೆ ಇಲ್ಲ. ಸೊ ಈ ಬಿ ಅನ್ನುವಂಥ ನೋಡಿ, ಬಿ ಆಗಿರಬಹುದು, ಬೇರೆ ಯಾವುದನ್ನಾದರೂ ನೀವು ತಗೊಳ್ಳಿ. ಓಕೆ, ಲೈಕ್ ಸೇ ಡಿ ಇದೆ ಅಂತ ಇಟ್ಕೊಳ್ಳಿ. ಓಕೆ, ಎಲಿಮೆಂಟ್ ಡಿ ಇದೆ. ಈ ಎಲಿಮೆಂಟ್ ಡಿ ಇದು ಒಂದು ವೇಳೆ ಸೇ ಫಾರ್ ಎಕ್ಸಾಂಪಲ್ ಈ ಎಲಿಮೆಂಟ್ ಡಿ ಏನಿದೆಯಲ್ಲ ಇದು 4ನ ಜೊತೆಗೂ ಕನೆಕ್ಟ್ ಆಗಿದೆ, ಹಾಗೆ ಇದು 2ನ ಜೊತೆಗೂ ಕನೆಕ್ಟ್ ಆಗಿದೆ. ಯಾವುದು? ಡಿ 4 ಹಾಗೆ 2 ಎರಡರ ಜೊತೆಗೂ ಕನೆಕ್ಟ್ ಆಗಿದೆ. ಇದು ಓಕೆನಾ ಅಂದರೆ ಓಕೆ. ನೋಡಿ, ಈ ಒಂದು ಆಕಳಿಗೆ 2 ಕರು ಇರುತ್ತೆ. ಇದು ಅರ್ಥ ಇದೆ ಅಲ್ಲ? ಇದಕ್ಕೊಂದು ಅರ್ಥ ಇದೆ ಅಲ್ಲ? ಎಸ್, ಇದೆ. ಸೊ ಈ ಒಂದು ಎಲಿಮೆಂಟ್ ಡಿ 2 ಹಾಗೆ 4ನ ಜೊತೆ ಕನೆಕ್ಟ್ ಆದರೆ ಇದಕ್ಕೆ ಅರ್ಥ ಇದೆ ಅಂತ ಆಯಿತು. ಹೌದಾ? ಎಕ್ಸಾಂಪಲಿಗೆ ಅರ್ಥ ಬಂದಿದೆ ಅಂದರೆ ನಾವಿಲ್ಲೇನು ಕನೆಕ್ಷನ್ ಮಾಡಿದ್ದೀವಲ್ಲ ಇದಕ್ಕೂ ಅರ್ಥ ಇದೆ ಅಂತ. ಏಕೆಂದರೆ ಇಲ್ಲಿ ಎಲ್ಲ ರೀತಿ ಇನ್ಸ್ಟ್ರಕ್ಷನ್ಗಳನ್ನು ಕವರ್ ಮಾಡುವಂಥ ಎಕ್ಸಾಂಪಲನ್ನೇ ತಗೊಂಡಿದ್ದೀವಿ. ಸೊ ಎಕ್ಸಾಂಪಲ್ ರಿಯಲ್ ಲೈಫ್ಗೆ ಕನೆಕ್ಟ್ ಆಗುವಂಥ ಎಕ್ಸಾಂಪಲ್ ಇದೆ. ಹೌದಾ? ನಮಗೆ ಅರ್ಥ ಆಗುತ್ತೆ ರಿಯಲ್ ಲೈಫಲ್ಲಿ ಒಂದು ಆಕಳಿಗೆ ಎಷ್ಟಾದರೂ ಕರು ಇರಬಹುದು, ಆದರೆ ಒಂದು ಕರುವಿಗೆ ಒಂದೇ ಅಮ್ಮ ಇರುತ್ತೆ ಅಂತ ಅಲ್ವಾ? ಇನ್ ದ ಸೇಮ್ ವೇ ಈ ಡಿ ಅನ್ನುವಂಥ ಎಲಿಮೆಂಟಿಗೆ ಎಷ್ಟಾದರೂ ಎಲಿಮೆಂಟ್ಸ್ಗಳು ಕನೆಕ್ಟ್ ಆಗಿರಬಹುದು, ಆದರೆ ಈ 4ಗೆ ಡಿ ಮಾತ್ರ ಇರಬೇಕು, 2ಗೆ ಡಿ ಮಾತ್ರ ಇರಬೇಕು. ಹಾಗೆ ಅರ್ಥ ಆಗ್ತಿದೆನಾ? ಐ ಬಿಲೀವ್ ದಿಸ್ ಇಸ್ ಕ್ಲಿಯರ್. ಸೊ ಈ ರೀತಿಯಾಗಿ ನಾವು ಈ ಫಂಕ್ಷನನ್ನು ತಿಳ್ಕೊಳ್ತೀವಿ. ದಿಸ್ ಇಸ್ ನಥಿಂಗ್ ಬಟ್ ಎ ಯೂನಿಕ್ ಮ್ಯಾಪಿಂಗ್. ಯೂನಿಕ್ ಅಂದರೆ ವಿತ್ ರೆಸ್ಪೆಕ್ಟ್ ಟು ಫಸ್ಟ್ ಸೆಟ್ಟೇ ಯಾವಾಗಲೂ ನಾವು ಮಾತಾಡೋದು. ಇದು ಯೂನಿಕ್ ಆಗಿ ಕನೆಕ್ಟ್ ಆಗಿರಬೇಕು. ಹಾಗೆ ಪ್ರತಿಯೊಂದು ಎಲಿಮೆಂಟ್ಗಳು ಸೆಟ್ ಎಲ್ಲಿ ಇರುವಂಥ ಎಲಿಮೆಂಟ್ಗಳು ಕನೆಕ್ಷನ್ ಹೊಂದಿರಲೇಬೇಕು. ಓಕೆ, ಎಸ್. ಸೊ ಮಕ್ಕಳೇ, ಈಗ ಲಿಸನ್, ಮತ್ತೊಂದು ರೀತಿಯಲ್ಲಿ ಹೇಳೋದಾದರೆ ಇವುಗಳನ್ನು ನಾವು ಪ್ರೀ ಇಮೇಜ್ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಪ್ರೀ ಇಮೇಜ್. ಓಕೆ, ಹಾಗೆ ಇಲ್ಲೇ ಇರ್ತಕ್ಕಂಥ ಸೆಟ್ ಬಿ ಯಲ್ಲಿ ಇರ್ತಕ್ಕಂಥ ಎಲ್ಲ ಎಲಿಮೆಂಟ್ಸ್ಗಳನ್ನು ಇಮೇಜ್ ಅಂತ ಹೇಳಿ ಕರಿತೀವಿ. ಎಲ್ಲ ಎಲಿಮೆಂಟ್ಸ್ಗಳೆಲ್ಲ ಬೇಸಿಕಲಿ ಯಾವೆಲ್ಲ ಎಲಿಮೆಂಟ್ಸ್ಗಳು ಅಂದರೆ ಸೆಟ್ ಎಲ್ಲಿ ಇರ್ತಕ್ಕಂಥ ಯಾವೆಲ್ಲ ಎಲಿಮೆಂಟ್ಗಳಿಗೆ ಕನೆಕ್ಟ್ ಆಗಿರುತ್ತೋ ಅವು ಇಮೇಜ್ ಹಾಗೆ ಪ್ರೀ ಇಮೇಜ್ ಆಗುತ್ತೆ. ಅಂದರೆ ಈ ಸೆಟ್ ಬಿ ಯಲ್ಲಿ ಇರ್ತಕ್ಕಂಥ ಡಿ, ಓಕೆ, ಇದರ ಪ್ರೀ ಇಮೇಜ್ 4. ಸೆಟ್ ಎಲ್ಲಿ ಇರ್ತಕ್ಕಂಥ ಎಲಿಮೆಂಟ್ 4 ಇದರ ಇಮೇಜ್ ಡಿ. ಇಸ್ ದಿಸ್ ಕ್ಲಿಯರ್? ಅಂದರೆ ಯಾವಾಗ ಒಂದು ಮ್ಯಾಪಿಂಗ್ ಆಗುತ್ತೋ ಆವಾಗ ಇಮೇಜ್ ಪ್ರೀ ಇಮೇಜ್ಗಳು ಬರ್ತವೆ, ಅಲ್ಲಿ ತನಕ ಬರೋದಿಲ್ಲ. ಇಸ್ ದಿಸ್ ಕ್ಲಿಯರ್? ಓಕೆ. ಆ್ಯಂಡ್ ಇನ್ ದ ಸೇಮ್ ವೇ ಇಲ್ಲಿ ಮತ್ತೊಂದು ವಿಷಯನ ನಾವು ನೋಡ್ತೀವಿ. ಅದೇನಪ್ಪ ಅಂದರೆ ಡೊಮೇನ್ ಹಾಗೆ ರೇಂಜ್. ಆ್ಯಸ್ ಇಟ್ ಈಸ್ ರಿಲೇಷನ್ಸಲ್ಲಿ ನೋಡಿದ ಹಾಗೆ ಇಲ್ಲಿನೂ ಕೂಡ ಫಂಕ್ಷನ್ಸಲ್ಲೂ ಡೊಮೇನ್ ರೇಂಜ್ ಬರುತ್ತೆ. ಬಿಕಾಸ್ ಫಂಕ್ಷನ್ ಈಸ್ ಆಲ್ಸೋ ಎ ಸ್ಪೆಷಲ್ ಕೈಂಡ್ ಆಫ್ ರಿಲೇಷನ್. ಆಲ್ರೆಡಿ ನಾನು ಹೇಳಿದ್ದೀನಿ, ಗೊತ್ತಿದೆ ನಿಮಗೂ ಕೂಡ. ಹೌದಾ? ಸೊ ಇದು ಡೊಮೇನ್, ಹಾಗೆ ಇದು ನಮ್ಮ ರೇಂಜ್. ಅಂದರೆ ಇವುಗಳಲ್ಲಿ ಯಾವೆಲ್ಲ ಕನೆಕ್ಟ್ ಆಗಿರುತ್ತೋ ಸೆಟ್ ಎಲ್ಲಿ ಇರುವಂಥ ಎಲಿಮೆಂಟ್ಗಳ ಜೊತೆಗೆ ಅವೆಲ್ಲ ರೇಂಜ್ ಆಗ್ತವೆ. ಓಕೆ, ಐ ಬಿಲೀವ್ ದಿಸ್ ಇಸ್ ಕ್ಲಿಯರ್. ಒಂದು ವೇಳೆ ಸೇ ಫಾರ್ ಎಕ್ಸಾಂಪಲ್ ಮಕ್ಕಳೇ, ಇಲ್ಲಿ ಮತ್ತೊಂದು ಎಲಿಮೆಂಟ್ ಇದೆ ಅಂತ ಇಟ್ಕೊಳ್ಳಿ. ಆ ಎಲಿಮೆಂಟ್ ಇ. ಓಕೆ, ಇಲ್ಲಿ ಎ ಬಿ ಸಿ ಡಿ ಇ ಇಷ್ಟಿದೆ. ಓಕೆ, ಸೊ ಹಾಗಿದ್ರೆ ಈ ಎ ಬಿ ಸಿ ಡಿ ಇ ಏನಿದೆ ಅಲ್ಲ, ಈ ಕಂಪ್ಲೀಟ್ ಸೆಟ್ ನಮಗೆ ರೇಂಜ್ ಆಗುತ್ತಾ? ಇಲ್ಲ. ಸೊ ಓನ್ಲಿ ಡಿ ಸಿ ಬಿ ಎ ಅಂದರೆ ಯಾವೆಲ್ಲ ಎಲಿಮೆಂಟ್ಸ್ಗಳು ಪ್ರೀ ಇಮೇಜನ್ನು ಹೊಂದಿರುತ್ತೋ ಅದು ಮಾತ್ರ ರೇಂಜ್ ಆಗುತ್ತೆ. ಎ ಬಿ ಸಿ ಡಿಗಳಿಗೆ ಪ್ರೀ ಇಮೇಜ್ ಇದೆ ಅಲ್ಲ, 4 3 2 1 ಇದೆ ಅಲ್ಲ. ಎಸ್, ಹಾಗಿದ್ರೆ ಅವುಗಳು ಇಮೇಜ್ ಕೂಡ ಹೌದು, ಹಾಗೆ ರೇಂಜ್ ಕೂಡ ಹೌದು. ಓಕೆ, ಹಾಗೆ ಒಟ್ಟಾರೆಯಾಗಿ ಈ ಸೆಟ್ ಬಿ ಯಲ್ಲಿ ಇರುವಂತಹ ಎಲಿಮೆಂಟ್ಗಳನ್ನು ನಾವು ಕೋಡೊಮೇನ್ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಕೋಡೊಮೇನ್. ಆಸ್ ಇಟ್ ಈಸ್ ಸೇಮ್ ಕಾನ್ಸೆಪ್ಟ್. ರಿಲೇಷನಲ್ಲಿ ತಿಳ್ಕೊಂಡಿದ್ದಂಥ ಕಾನ್ಸೆಪ್ಟ್ಗಳೇ ಇಲ್ಲಿನೂ ಬರುತ್ತೆ. ಸ್ವಲ್ಪ
ಮುಂದುವರಿದ ಭಾಗ. ಯಾಕೆಂದರೆ ರಿಲೇಷನ್ ಇದ್ದಿದ್ದು ಫಂಕ್ಷನ್ ಆಗಬೇಕು ಅಂದರೆ ಏನಾದರೂ ಸ್ವಲ್ಪ ವಿಶೇಷತೆ ಇರಬೇಕಲ್ಲ, ಆ ವಿಶೇಷತೆನೇ 2 ಪಾಯಿಂಟ್ಸ್ಗಳು. ಓಕೆ, 2 ಪಾಯಿಂಟ್ಸ್ಗಳನ್ನು ಯಾವ ಒಂದು ರಿಲೇಷನ್ ಸ್ಯಾಟಿಸ್ಫೈ ಮಾಡುತ್ತೋ ಅಂಥ ರಿಲೇಷನ್ಗಳೆಲ್ಲವೂ ಕೂಡ ಫಂಕ್ಷನ್ಸ್ ಆಗ್ತವೆ. ಓಕೆ, ಇನ್ನು ನಾವು ಸೆಕೆಂಡ್ ಇಯರ್ PUCಯಲ್ಲಿ ಈ ಫಂಕ್ಷನ್ನ ಮೇಲೆ 2 ರೀತಿ ನೋಡ್ತೀವಿ. 1-1 ಆನ್ ಟು ಫಂಕ್ಷನ್ಗಳನ್ನು. ಸೊ ಆ 1-1 ಆನ್ ಟೂಗಳ ಬಗ್ಗೆ ಮತ್ತೊಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಓಕೆ, ಹಾಗೆ 1-1 ಆನ್ ಟು ಫಂಕ್ಷನ್ಗಳೇ ಬೈಜೆಕ್ಟಿವ್ ಆಗ್ತವೆ ಅನ್ನೋದ್ರ ಬಗ್ಗೆನೂ ನಾವು ಮತ್ತೊಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಆಲ್ ರೈಟ್, ಸೊ ಫಂಕ್ಷನ್ ಕಾನ್ಸೆಪ್ಟ್ ನಿಮಗೆ ಎಲ್ರಿಗೂ ಕೂಡ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದು ಫಸ್ಟ್ ಇಯರ್ PUC ಮಕ್ಕಳಿಗೂ ಹೆಲ್ಪ್ಫುಲ್ ಆಗುತ್ತೆ, ಸೆಕೆಂಡ್ PUC ಮಕ್ಕಳಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಇಸ್ ದಿಸ್ ಕ್ಲಿಯರ್? ಓಕೆ, ಸೊ ಈ ಎಕ್ಸಾಂಪಲನ್ನು ನೀವು ಮರೀದೆ ತಲೆಯಲ್ಲಿ ಇಟ್ಕೊಳ್ಳಿ. ಸೊ ಹಾಗಾಗಿ ಕನ್ಫ್ಯೂಷನ್ ಇರೋದಿಲ್ಲ. ಮತ್ತೊಂದು ವಿಷಯ ಏನು ಅಂದರೆ, ಯೂನಿಕ್ ಮ್ಯಾಪಿಂಗ್ ಯಾವಾಗಲೂ ವಿತ್ ರೆಸ್ಪೆಕ್ಟ್ ಟು ಸೆಟ್ ಎ ಇರುತ್ತೆ ಹೊರತು ನಾಟ್ ವಿತ್ ರೆಸ್ಪೆಕ್ಟ್ ಟು ಸೆಟ್ ಬಿ. ನೆನ್ಪಿಟ್ಕೊಳ್ಳಿ ಇದನ್ನು. ಓಕೆ, ಇದು ಯೂನಿಕ್ ಆಗಿ ಕನೆಕ್ಟ್ ಆಗಿರಬೇಕು, ಕನ್ಫ್ಯೂಸ್ ಆಗಬೇಡಿ. ಆಲ್ ರೈಟ್, ಓಕೆ. ಸೊ ಹಾಗಿದ್ರೆ ಮಕ್ಕಳೇ, ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿವನ್, ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ಧನ್ಯವಾದಗಳು.